ಆತ್ಮೀಯ ಮಾಧ್ಯಮದ ಮಿತ್ರರಿಗೆ ಇವತ್ತು ನಿಮ್ಮೆಲ್ಲರಿಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದೇನೆ. ಅದಕ್ಕೆ ಬಹುಶಃ ನೀವು ಈ ಕಾರ್ಯಕ್ರಮ ತೊಂದರೆ ಆದರೂ ರಾಜ್ಯದ ಜನತೆಗೆ ಮತ್ತು ಆಡಳಿತ ನಡೆಸ್ತಕ್ಕಂಥವ್ರಿಗೆ ಕಣ್ತೆರೆಸ್ತಕ್ಕಂಥ ಒಂದು ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ನಿಮಗೊಂದು ಅವಕಾಶ ಇದರಿಂದ ದೊರಕಿತು ಅನ್ನೋದು ನನ್ನ ಅಭಿಪ್ರಾಯ. ನಾನು ಪ್ರಥಮವಾಗಿ ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇದು ನಾನು ಯಾವುದೇ ಒಂದು ಪ್ರಚಾರಕ್ಕಾಗಲಿ ಇಲ್ಲ ಮತ್ತೊಬ್ಬರನ್ನ ತೆಗಳಲಿಕ್ಕಾಗಲಿ ಇವತ್ತಿನ ಈ ಒಂದು ಮಾಧ್ಯಮದ ಮಿತ್ರರೊಂದಿಗೆ ನಾನು ಭಾವನೆ ಹಂಚ್ಕೋತಾ ಇಲ್ಲ. ನೆನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ತುಂಬ ನೋವಿನಲ್ಲಿ ಮಾತನಾಡಿದ್ದಾರೆ. ನಮಗೂ ಸಹ ಹೇಳಿದ್ದಾರೆ, ನೋವು ಪಟ್ಕೊಳ್ಳೋದಾಗಲಿ ಮತ್ತಿನ್ನೇನೋ ಪದ ಬಳಕೆ ಮಾಡ್ಕೊಂಡು ಹೇಳಿದ್ದಾರೆ, ನೋವು ಪಟ್ಕೋಬೇಡಿ ಅಂತ. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರತಕ್ಕಂಥವ್ರಿಗೆ ನೋವು ಆಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ದರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ. ಇವತ್ತು ಈ HMTಯ ಈ ಒಂದು ಆವರಣದ ವಿಷಯದಲ್ಲಿ ಯಾತಕ್ಕೆ ಈ ಒಂದು ಸಬ್ಜೆಕ್ಟ್ ಪ್ರಾರಂಭ ಆಗಿದೆ, HMT ವಿಷಯದಲ್ಲಿ ಇವತ್ತು ಕೇಂದ್ರದಲ್ಲಿ ನಾನು ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ನನಗೆ ಕೊಟ್ಟಿರ್ತಕ್ಕಂಥ ಇಲಾಖೆಗಳು ಒಂದು ಹೆವಿ ಇಂಡಸ್ಟ್ರಿ ಮತ್ತು ಇನ್ನೊಂದು ಸ್ಟೀಲ್ನ ಇಲಾಖೆ. ನಾನು ಈ ಜವಾಬ್ದಾರಿಯನ್ನು ಗೌರವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟ ನಂತರ ನಾನು ಪ್ರಮುಖವಾಗಿ ಒಂದು 2-3 ನಿರ್ಧಾರಗಳನ್ನು ಮಾಡಬೇಕು ಅಂತ ಪ್ರಯತ್ನಪಟ್ಟು 2 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಏಕೆಂದರೆ ಹಿಂದಿನ ಸರ್ಕಾರಗಳಲ್ಲಿ ಹಲವಾರು ಪಬ್ಲಿಕ್ ಸೆಕ್ಟರ್ನಲ್ಲಿದ್ದಂಥ ಕಾರ್ಖಾನೆಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದಾರೆ.